Yes. Hello, my dear Karnataka Pharma champions. Welcome back to KPC classes. Yeah. Today in this video, we are going to discuss about NIPER JE 2026 notification. Yes. ಇವತ್ತು ನೈಪರ್ ಜೆ 2026 ಒಂದು ಅಪ್ಲಿಕೇಶನ್ ನೋಟಿಫಿಕೇಶನ್ಸ್ ರಿಲೀಸ್ ಆಗಿದೆ. ಓಕೆ, ಸೊ ಈ ಒಂದು ಅಪ್ಲಿಕೇಶನ್ ನೋಟಿಫಿಕೇಶನ್ ಅಲ್ಲಿ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ, ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ಓಕೆ, ಸೊ ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಬೇಕು, ಓಕೆ, ಅಂಡ್ ಎಕ್ಸಾಮ್ ಪ್ಯಾಟರ್ನ್ ಏನೆಲ್ಲ ಇದೆ, ಏನೆಲ್ಲ ಚೇಂಜಸ್ ಆಗಿದೆ ಆಸ್ ಕಂಪೇರ್ ಟು ಪ್ರೀವಿಯಸ್. ಸೊ ಆಲ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ. ಸೊ ಓಕೆ, ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ಅಂಡ್ ಸೊ ನಿಮ್ಗೆ ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ ರಿಗಾರ್ಡಿಂಗ್ ಆಗಿರ್ಬೋದು, ಫಾರ್ಮಸಿಸ್ಟ್ ಯಾವುದೇ ಒಂದು ಎಕ್ಸಾಮ್ಸ್ ರಿಗಾರ್ಡಿಂಗ್ ಆಗಿರ್ಬೋದು, ಪ್ರತಿಯೊಂದು ನೋಟಿಫಿಕೇಶನ್ಸ್, ಸೊ ಪ್ರತಿಯೊಂದು PDF ಅಂಡ್ ಪ್ರತಿಯೊಂದು ಕ್ಲಾಸ್ ಏನೇ ಡೌಟ್ಸ್ ಇದ್ರು ಕೂಡ ನಮ್ KPC ಕ್ಲಾಸಸ್ ಯಾವಾಗೂ ಕರ್ನಾಟಕ ಸ್ಟೂಡೆಂಟ್ ಜೊತೆಗೆ ಇರುತ್ತೆ. ಅಂಡ್ ನಮ್ KPC ಕ್ಲಾಸಸ್ ವಾಟ್ಸ್ಆಪ್ ಗ್ರೂಪ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ. ಓಕೆ, ಎಸ್, ನೈಪರ್ ಇನ್ಸ್ಟಿಟ್ಯೂಟ್. ಓಕೆ, ಸೊ ಆಕ್ಚುಲಿ ನೈಪರ್ ನಿಂದ ಮಾಸ್ಟರ್ಸ್ ಮಾಡೋದ್ರಲ್ಲಿ ನೈಪರ್ ಇನ್ಸ್ಟಿಟ್ಯೂಟ್ ನಲ್ಲಿ ಮಾಸ್ಟರ್ಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ನಾವೊಂದು ಆಲ್ರೆಡಿ ಪ್ರೀವಿಯಸ್ಲಿ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ, ನೀವು ನೋಡ್ಕೋಬಹುದು. ಓಕೆ, ಎಸ್, ನೈಪರ್ ಮೀನ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಶನ್ ರಿಸರ್ಚ್. ಓಕೆ, ಸೊ ಇನ್ ಅವರ್ ಇಂಡಿಯಾ ಟೋಟಲ್ ದೇರ್ ಆರ್ 7 ನೈಪರ್ ಇನ್ಸ್ಟಿಟ್ಯೂಟ್. ಓಕೆ, ಸೊ ಒನ್ ಇಟ್ ಈಸ್ ಲೊಕೇಟೆಡ್ ಇನ್ ಅಹಮದಾಬಾದ್, ಗುವಾಹಟಿ, ಹಾಜಿಪುರ್, ಹೈದರಾಬಾದ್, ಕೋಲ್ಕತ್ತಾ, ಮೊಹಾಲಿ ಅಂಡ್ ರಾಯ್ಬರೇಲಿ. ಓಕೆ, ಸೊ ಟೋಟಲ್ ದೇರ್ ಆರ್ 7 ನೈಪರ್ ಇನ್ಸ್ಟಿಟ್ಯೂಟ್ಸ್ ಇನ್ ಇಂಡಿಯಾ. ಅಂಡ್ ಕರ್ನಾಟಕದಲ್ಲಿ ಇಲ್ಲ ಇವಾಗ ಸದ್ಯಕ್ಕೆ, ಸೊ ನೆಕ್ಸ್ಟ್ ಬರ್ಬೋದು ಫ್ಯೂಚರ್ ನಲ್ಲಿ. ಓಕೆ, ಸೊ ನೈಪರ್ ನಲ್ಲಿ ಏನು ಸ್ಪೆಸಿಫಿಕಲಿ ಫಾರ್ ಮಾಸ್ಟರ್ಸ್ ಕೋರ್ಸ್ ಅಡ್ಮಿನಿಸ್ಟ್ರೇಷನ್, ಓಕೆ, ಪೋಸ್ಟ್ ಗ್ರಾಜುಯೇಷನ್. ಓಕೆ, ಸೊ ಇದೊಂದು PDF ಅಲ್ಲಿ ನಿಮ್ಗೆ ಫಸ್ಟ್ ನಿಮ್ಗೆ ಬೇಸಿಕ್ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದು. ಡಿಫ್ರೆಂಟ್ ನೈಪರ್ ಇನ್ಸ್ಟಿಟ್ಯೂಟ್ ನಿಮ್ಗೆ ಇಲ್ಲಿ ಇಂಡೆಕ್ಸ್ ಬಾಕ್ಸ್ ಕೂಡ ಇದೆ, ಯಾವ ಇಂಡೆಕ್ಸ್ ನಲ್ಲಿ ಯಾವ ಒಂದು ಪಾಯಿಂಟ್ ರಿಗಾರ್ಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ ಅಂತ ಕೂಡ ಕೊಟ್ಟಿದ್ದಾರೆ. ಈ PDF ಕೂಡ ನಾನು ನಮ್ಮ KPC ಕ್ಲಾಸಸ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು. ಓಕೆ, ಸೊ ಎಸ್, ಆಸ್ ಯು ಕ್ಯಾನ್ ಸಿ ಹಿಯರ್ ನೈಪರ್ ಅಹಮದಾಬಾದ್, ಇದ್ರ ರಿಗಾರ್ಡಿಂಗ್ ನಿಮ್ಗೆ ನೈಪರ್ ಇನ್ಸ್ಟಿಟ್ಯೂಟ್ ಏನೆಲ್ಲ ಒಂದು ರಿಸರ್ಚ್ ಫೀಲ್ಡ್ ನಲ್ಲಿ ಒಂದು ಅಚೀವ್ಮೆಂಟ್ ಎಲ್ಲ ಮಾಡಿದೆ, ಅಂಡ್ ಯಾವಾಗೆಲ್ಲ ಸ್ಟಾರ್ಟ್ಅಪ್ ಆಯ್ತು, ಯಾವೆಲ್ಲ ಕೋರ್ಸ್ ಅವೈಲೇಬಲ್ ಇದೆ, ಪ್ರತಿಯೊಂದನ್ನ ಒಂದು ಸಪರೇಟ್ ಆಗಿ ನೈಪರ್ ಇನ್ಸ್ಟಿಟ್ಯೂಟ್ ಪ್ರೊವೈಡ್ ಮಾಡಿದ್ದಾರೆ ಈ ನೋಟಿಫಿಕೇಶನ್ ಅಲ್ಲಿ. ಸೊ ನೀವು ನೋಡ್ಕೋಬಹುದು. ಓಕೆ, ಸೊ ಬಟ್ ನಾವ್ ಇವತ್ತು ಡಿಸ್ಕಸ್ ಮಾಡೋಣ ಏನೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ನೀಡೆಡ್ ಇದೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಅಂಡ್ ಎಕ್ಸಾಮ್ ಪ್ಯಾಟರ್ನ್, ಅವೆಲ್ಲ ಡಿಸ್ಕಷನ್ ಮಾಡೋಣ. ಓಕೆ, ಆಸ್ ಯು ಕ್ಯಾನ್ ಸಿ ಹಿಯರ್ ಫಸ್ಟ್ ನಿಮ್ಗೆ ನೈಪರ್ ಇನ್ಸ್ಟಿಟ್ಯೂಟ್ ರಿಗಾರ್ಡಿಂಗ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಎಸ್ ಎಸ್, ನೈಪರ್ ಮೊಹಾಲಿ. ಎಸ್, ನೈಪರ್ ಇನ್ಸ್ಟಿಟ್ಯೂಟ್ ಎಕ್ಸಾಮ್ ಇದು ಕಂಡಕ್ಟ್ ಮಾಡ್ತಿರೋದು ನೈಪರ್ ಮೊಹಾಲಿ ಅವರು. ಓಕೆ, ನೈಪರ್ ಮೊಹಾಲಿ ಇನ್ಸ್ಟಿಟ್ಯೂಟ್ ಅಂಡ್ ನೈಪರ್ ರಾಯ್ಬರೇಲಿ. ಅಂಡ್ ನೆಕ್ಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ, ಎಸ್, ಎಲಿಜಿಬಿಲಿಟಿ ಫಾರ್, as you can see, eligibility for master's program offered by NIPER. Okay, so there are different branches available in NIPER Institute. Okay, so ಯಾವೆಲ್ಲ ಬ್ರಾಂಚಸ್ ಗೆ ಬಿ ಫಾರ್ಮ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಇದ್ದಾರೆ. ಓಕೆ, ಸೊ ಇಲ್ಲಿ ಪ್ರತಿಯೊಂದು ಕೊಟ್ಟಿದ್ದಾರೆ, ನೋಡ್ಕೋಬಹುದು. MS ಮೀನ್ಸ್ ಮಾಸ್ಟರ್ ಆಫ್ ಸೈನ್ಸ್ ಇನ್ ಫಾರ್ಮಸಿ ಪ್ರೋಗ್ರಾಮ್. ಫಾರ್ ಮೆಡಿಸಿನಲ್ ಕೆಮಿಸ್ಟ್ರಿ ಬಿ ಫಾರ್ಮ್ ಅಂಡ್ MSc ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್. ಓಕೆ, ಸೊ ಈ ರೀತಿ ಈ ಸರಿ ಸ್ವಲ್ಪ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಚೇಂಜ್ ಮಾಡಿದ್ದಾರೆ. ಬಿ ಫಾರ್ಮ್ ಜೊತೆಗೆ MSc ಕ್ಯಾಂಡಿಡೇಟ್ ನ ಕೂಡ ಆಡ್ ಮಾಡ್ಕೊಂಡಿದ್ದಾರೆ. ಓಕೆ, ಅಂಡ್ ನ್ಯಾಚುರಲ್ ಪ್ರಾಡಕ್ಟ್ ಬ್ರಾಂಚ್ ಇದೆ, ಅದರಲ್ಲಿ ಕೂಡ ಬಿ ಫಾರ್ಮ್ ಎಲಿಜಿಬಲ್. ಟ್ರೆಡಿಷನಲ್ ಮೆಡಿಸಿನ್ ಬಿ ಫಾರ್ಮ್ ಎಲಿಜಿಬಲ್ ಇದೆ. ಓಕೆ, ಅಂಡ್ ಫಾರ್ಮಾಸ್ಯೂಟಿಕಲ್ ಅನಲೈಸಿಸ್ ಅದರಲ್ಲಿ ಕೂಡ ಬಿ ಫಾರ್ಮ್ ಎಲಿಜಿಬಲ್. ಫಾರ್ಮಕೊಲಜಿಕಲ್ ಅಂಡ್ ಟಾಕ್ಸಿಕಾಲಜಿ ಬಿ ಫಾರ್ಮ್ ಎಲಿಜಿಬಲ್. ರೆಗ್ಯುಲೇಟರಿ ಟಾಕ್ಸಿಕಾಲಜಿ ಬಿ ಫಾರ್ಮ್ ಎಲಿಜಿಬಲ್. ಓಕೆ, ಅಂಡ್ ಫಾರ್ಮಾಸ್ಯೂಟಿಕ್ಸ್ ಓನ್ಲಿ ಬಿ ಫಾರ್ಮ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್. ಹಿಯರ್ ದೇರ್ ಇಸ್ ನೋ ಎಲಿಜಿಬಿಲಿಟಿ ಫಾರ್ MSc ಕ್ಯಾಂಡಿಡೇಟ್. ಓಕೆ, ಸೊ ಇಲ್ಲಿ ಫಾರ್ಮಾಸ್ಯೂಟಿಕ್ಸ್ ಬ್ರಾಂಚ್ ಅಲ್ಲಿ ಓನ್ಲಿ ಬಿ ಫಾರ್ಮ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಮಾತ್ರ ಅಪ್ಲೈ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಫಾರ್ಮಕೋ ಇನ್ಫಾರ್ಮೆಟಿಕ್ಸ್ ಬ್ರಾಂಚ್ ಇದೆ, ಅಲ್ಲಿ ಕೂಡ ಬಿ ಫಾರ್ಮ್ ಎಲಿಜಿಬಲ್ ಇದೆ. ರೆಗ್ಯುಲೇಟರಿ ಅಫೇರ್ಸ್ ಬಿ ಫಾರ್ಮ್ ಎಲಿಜಿಬಲ್. ಅಂಡ್ ಎಸ್, ಫಾರ್ಮಾಸ್ಯೂಟಿಕಲ್ ರೆಗ್ಯುಲೇಟರಿ ಸೈನ್ಸ್ ಹಿಯರ್ ಆಲ್ಸೋ ಬಿ ಫಾರ್ಮ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್. ಓಕೆ, ಸೊ ಬಿ ಫಾರ್ಮ್ ಜೊತೆಗೆ ಈ ಸಾರಿ ಬೇರೆ ಬೇರೆ ಬ್ರಾಂಚಸ್ ಬೇರೆ ಬೇರೆ ಒಂದು ಕೋರ್ಸ್ ಆಗಿರ್ತಕ್ಕಂತಹ ಕ್ಯಾಂಡಿಡೇಟ್ಸ್ ಕೂಡ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. BTech ಆಗಿರ್ಬೋದು, MSc ಆಗಿರ್ಬೋದು, ವೆಟರ್ನರಿ ಸೈನ್ಸ್ ಆಗಿರ್ಬೋದು, MBBS ಆಗಿರ್ಬೋದು. ಓಕೆ, ಸೊ ಈ ಸರಿ ಸ್ವಲ್ಪ ಕಾಂಪಿಟೇಷನ್ ಹೈ ಇರುತ್ತೆ ಆಸ್ ಕಂಪೇರ್ ಟು ಪ್ರೀವಿಯಸ್. ಓಕೆ, ಸೊ ಹಾಗಂತ ನಮ್ಮ ಒಂದು ಫಾರ್ಮಸಿ ಸಿಲೆಬಸ್ ನಿಮ್ಗೆ ಅಡ್ವಾಂಟೇಜ್ ಆಗಿರುತ್ತೆ. ಓಕೆ, ಅಂಡ್ ಎಸ್, ಸೀಟ್ಸ್ ಅವೈಲಬಿಲಿಟಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನಿಮ್ಗೆ ನೋಡ್ಕೋಬಹುದು. ಓಕೆ, ಸೊ ಯಾವೆಲ್ಲ ನೈಪರ್ ಇನ್ಸ್ಟಿಟ್ಯೂಟ್ ನಲ್ಲಿ ನೈಪರ್ ಹಿಯರ್ ದೇ ಗಿವನ್ ನೈಪರ್ ಇನ್ಸ್ಟಿಟ್ಯೂಟ್. ಓಕೆ, ಅಲ್ಲಿ ಇರ್ತಕ್ಕಂಥ ಕೋರ್ಸಸ್ ಅವೈಲೇಬಲ್. ಇದು ಏನಿದು ಸ್ಮಾರ್ಟ್ ಟಿಕ್ ಇದೆ ಅಲ್ಲ, ಸೊ ಅಲ್ಲಿ ಕೋರ್ಸ್ ಅವೈಲೇಬಲ್ ಇದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಮೆಡಿಸಿನಲ್ ಕೆಮಿಸ್ಟ್ರಿ ಇಟ್ ಈಸ್ ಅವೈಲೇಬಲ್ ಇನ್ ಅಹಮದಾಬಾದ್, ಗುವಾಹಟಿ, ಬಟ್ ಇಟ್ ಈಸ್ ನಾಟ್ ಅವೈಲೇಬಲ್ ಇನ್ ಹಾಜಿಪುರ್, ಹೈದರಾಬಾದ್, ಕೋಲ್ಕತ್ತಾ,
ರಾಯಬರೇಲಿ ಅಂಡ್ ಮೊಹಾಲಿ. ಓಕೆ, ಸೊ ಇದರಲ್ಲಿ ಎಲ್ಲ ಒಂದು ನೈಪರ್ ಇನ್ಸ್ಟಿಟ್ಯೂಟ್ ನಲ್ಲಿ ಮೆಡಿಸಿನಲ್ ಕೆಮಿಸ್ಟ್ರಿ ಕೋರ್ಸ್ ಅವೈಲೇಬಲ್ ಇದೆ. ಓಕೆ, ಸೊ ಅದೇ ರೀತಿ ಪ್ರತಿಯೊಂದು ಕೋರ್ಸಸ್ ರಿಗಾರ್ಡಿಂಗ್ ಯಾವ್ದೆಲ್ಲ ಒಂದು ನೈಪರ್ ಇನ್ಸ್ಟಿಟ್ಯೂಟ್ ನಲ್ಲಿ ಅವೈಲೇಬಿಲಿಟಿ ಇದೆ ಅಂತ ಕೊಟ್ಟಿದ್ದಾರೆ. ಈ ಚಾರ್ಟ್ ನ ನೀವು ಒಂದ್ಸರಿ PDF ನೋಡ್ಕೊಳ್ಳಿ. ಓಕೆ, ಎಸ್, ಸಮ್ ಜನರಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಕೊಟ್ಟಿದ್ದಾರೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. The candidate should have qualified GPAT, GATE or NET or other national fellowship and should possess valid score for the same. Yes, for applying NIPER examination, compulsorily the candidate should qualify GPAT examination. Yes, only GPAT qualified candidates they are eligible to apply for this NIPER examination. Yes, sir, ನಾವು ಇವಾಗ B.Pharm ಫೈನಲ್ ಇಯರ್ ಇದೀವಿ, ಫೈನಲ್ ಇಯರ್ ಕಂಪ್ಲೀಟ್ ಆಗಿದೆ, ನಾವು ನಮ್ದು GPAT ಕ್ವಾಲಿಫೈಡ್ ಆಗಿಲ್ಲ, ಬಟ್ ನಾವು NIPER ಅಪ್ಲೈ ಮಾಡ್ಕೋಬಹುದಾ? ನೋ. ಓಕೆ, ಸೊ ಫಾರ್ ಇದಕ್ಕೆ ಕೊಟ್ಟಿದ್ದಾರೆ, ಕ್ಲಿಯರ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ. ನೈಪರ್ ನಲ್ಲಿ ನೀವು ಮಾಸ್ಟರ್ಸ್ ಮಾಡ್ಬೇಕಂದ್ರೆ ಕಂಪಲ್ಸರಿಲಿ ನೀವು GPAT ಕ್ವಾಲಿಫೈಡ್ ಆಗಿರ್ಲೇಬೇಕು. ಓಕೆ, ಇಟ್ಸ್ ಮಸ್ಟ್ ಅಂಡ್ ಶುಡ್. ಸರ್, ಮತ್ತೆ MSc ಇದ್ದವ್ರು GPAT ಅಟೆಂಡ್ ಆಗಿರೋದಿಲ್ಲ, ಅವ್ರಿಗೆ ಯಾಕೆ? ಅಂಡ್ ಅವ್ರು ಯಾಕಂದ್ರೆ ಅವ್ರಿಗೆ ಗೇಟ್ ಎಕ್ಸಾಮ್ ಇರುತ್ತೆ, ನೆಟ್ ಎಕ್ಸಾಮ್ ಇರುತ್ತೆ. ಓಕೆ, ಸೊ ಯಾವ್ದಾದ್ರು ಒಂದು ಕ್ವಾಲಿಫೈಡ್ ಆಗಿರ್ಬೇಕು, GPAT, ಗೇಟ್ ಆರ್ ನೆಟ್ ಎಕ್ಸಾಮ್. ಓಕೆ, ಎಸ್, ದಿಸ್ ಇಸ್ ಅಬೌಟ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಅಂಡ್ ಸ್ಪೆಸಿಫಿಕಲಿ ಇಲ್ಲಿ ನೋಡಬಹುದು ನೀವು, ಫಾರ್ ಸ್ಟೂಡೆಂಟ್ ಅವೈಟಿಂಗ್ ಫೈನಲ್ ಇಯರ್ ರಿಸಲ್ಟ್ಸ್. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಇದಕ್ಕೆ? ಫೈನಲ್ ಇಯರ್ ಸ್ಟೂಡೆಂಟ್ಸ್, ಇವಾಗೆಲ್ಲ ಯಾರು ಫೈನಲ್ ಸೆಮ್ ಇದ್ದೀರಾ, ನೀವೇನ್ GPAT ಕ್ವಾಲಿಫೈಡ್ ಮಾಡ್ಕೊಂಡಿದ್ದೀರಾ 2026 ಬ್ಯಾಚ್ ಅವರು, ಸರ್ ನಾವು ಎಲಿಜಿಬಲ್ ಇದೀವಿ. ಸೊ ಆಲ್ ಕ್ಯಾಂಡಿಡೇಟ್ಸ್ ಹೂ ಆರ್ ಕಂಪ್ಲೀಟಿಂಗ್ ದೇರ್ ಫೈನಲ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಆನ್ ಆರ್ ಬಿಫೋರ್ 31st July 2026 ಆರ್ ಎಲಿಜಿಬಲ್ ಟು ಅಪ್ಲೈ. ಎಸ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಪ್ಲೀಸ್ ಕಾನ್ಸಂಟ್ರೇಟ್. ಅಲ್ಲೇನ್ ಕೊಟ್ಟಿದ್ದಾರೆ, ಸೊ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಕಂಪ್ಲೀಟಿಂಗ್ ದೇರ್ ಫೈನಲ್ ಸೆಮಿಸ್ಟರ್ ಎಕ್ಸಾಮ್ ಆನ್ ಆರ್ ಬಿಫೋರ್ 31st July 2026, only these candidates are eligible to apply. ಸೊ ಇವಾಗ ಫೈನಲ್ ಇಯರ್ ಸೆಮಿಸ್ಟರ್ ಕ್ಯಾಂಡಿಡೇಟ್ ಸ್ಪೆಸಿಫಿಕಲಿ ನಮ್ ಕರ್ನಾಟಕ ತಗೊಂಡ್ರೆ ಇವಾಗ 7th ಸೆಮ್ ಎಕ್ಸಾಮಿನೇಷನ್ ನಡೀತಾ ಇದೆ, ಬಟ್ ನಿಮ್ದು ಎಕ್ಸಾಮಿನೇಷನ್ ಬಂದ್ಬಿಟ್ಟು ಕಂಪ್ಲೀಟ್ ಆಗೋದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ. ಬಟ್ ಇಲ್ಲಿ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಯಾರ್ದು ಎಕ್ಸಾಮಿನೇಷನ್ 31st July 2026 ಅಲ್ಲಿ ಕಂಪ್ಲೀಟ್ ಆಗುತ್ತೋ ಸೊ ಅಂತ ಕ್ಯಾಂಡಿಡೇಟ್ಸ್ ಓನ್ಲಿ ಎಲಿಜಿಬಲ್ ಇದ್ದಾರೆ ಅಂತ. ಹಾಗಾದ್ರೆ ಸರ್ ನಾವ್ ಎಲಿಜಿಬಲ್ ಏನು? ನೋ, ಯು ಆರ್ ನಾಟ್ ಎಲಿಜಿಬಲ್. ಈ ವರ್ಷ 2026 ಇವಾಗ ಯಾರು ರೀಸೆಂಟ್ ಆಗಿ GP ಕ್ವಾಲಿಫೈಡ್ ಆಗಿದ್ದೀರಿ, ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ನೈಪರ್ ಎಕ್ಸಾಮಿನೇಷನ್ ಫಾರ್ ದಿಸ್ ಇಯರ್. ಓಕೆ, ಸೊ ನೆಕ್ಸ್ಟ್ ಇಯರ್ ನೀವು ಅಟೆಂಡ್ ಮಾಡಬಹುದು. ಎಸ್, ಯು ಆರ್ ಎಲಿಜಿಬಲ್ ಫಾರ್ ನೆಕ್ಸ್ಟ್ ಇಯರ್. ಓಕೆ, ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್. ಅಂಡ್ ನಿಮ್ದು ರಿಸಲ್ಟ್ ಕೂಡ ಸೆಪ್ಟೆಂಬರ್ 15 ನಲ್ಲಿದೆ ಬಂದಿರಬೇಕು. ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಈ ವರ್ಷ ಯಾರು GP ಕ್ವಾಲಿಫೈಡ್ ಆಗಿದ್ದೀರಾ ಅಂಡ್ ಯಾರೆಲ್ಲ 31st July ಒಳಗೆ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತವ್ರದ್ದು ಎಕ್ಸಾಮಿನೇಷನ್ ರಿಸಲ್ಟ್ ಕೂಡ ಫೈನಲ್ ಇಯರ್ದು 15 September 2026 ನಲ್ಲಿನೇ ಬರಬೇಕು. ಬಟ್ ನೀವು ಕರ್ನಾಟಕ ತಗೊಂಡ್ರೆ ಎಕ್ಸಾಮಿನೇಷನ್ ಕಂಡಕ್ಟ್ ಆಗೋದು ಸೆಪ್ಟೆಂಬರ್ ಮಂತ್ ಅಲ್ಲಿ ಅಂಡ್ ರಿಸಲ್ಟ್ ಬರೋದು ಅಕ್ಟೋಬರ್ ನಲ್ಲಿ. ಓಕೆ, ಸೊ ಜಸ್ಟ್ 1 or 2 months ಇಂದ ಏನಾಗುತ್ತೆ, ನೀವು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್. ಓಕೆ, ಸೊ ಹಾಗಂತ ನರ್ವಸ್ ಆಗಬೇಡಿ, ನಿಮ್ಗೆ ನೆಕ್ಸ್ಟ್ PGCET ಇದೆ ಅಂಡ್ ನೆಕ್ಸ್ಟ್ ಇಯರ್ ಕೂಡ ನೀವು ನೈಪರ್ ಅಟೆಂಡ್ ಮಾಡಬಹುದು. ಓಕೆ, ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್. ಅಂಡ್ ನಿಮ್ಗೆ ಇದರಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಓಕೆ, SC ST OBC EWS ರಿಸರ್ವೇಶನ್ ಎಲ್ಲ ಇರುತ್ತೆ. ಓಕೆ, ಸೊ SC ST ನಿಮ್ಗೆ ಸ್ಟೇಟ್ ಕ್ಯಾಟಗರಿ ಸರ್ಟಿಫಿಕೇಟ್ ಯಾವ್ದು ಇದೆ ಅದೇ ರೀತಿ ಸೆಂಟ್ರಲ್ ಕೂಡ ಮಾಡಿಸ್ಕೊಳ್ಳಿ. ಅಂಡ್ ಸ್ಪೆಸಿಫಿಕಲಿ OBC ಕ್ಯಾಂಡಿಡೇಟ್ ಯಾರೆಲ್ಲ ಇವಾಗ ನಮ್ಮ ಸ್ಟೇಟ್ ಅಲ್ಲಿ 2A 2B 3A 3B ಕ್ಯಾಂಡಿಡೇಟ್ ಎಲ್ಲ ಇದೀರಿ, ಸೊ ನೀವು ಕಂಪಲ್ಸರಿ ಸೆಂಟ್ರಲ್ OBC NCL ಸರ್ಟಿಫಿಕೇಟ್ ನ ಮಾಡಿಸ್ಕೋಬೇಕು. OBC NCL, OBC ನಾನ್ ಕ್ರಿಮಿಲೇಯರ್ ಅಂತ ಕರಿತೀವಿ. ಓನ್ಲಿ ದಿಸ್ ಸರ್ಟಿಫಿಕೇಟ್ ಈಸ್ ವ್ಯಾಲಿಡ್ ಫಾರ್ ಡ್ಯೂರಿಂಗ್ ಅಡ್ಮಿಷನ್. ಓಕೆ, ಸೊ ದಿಸ್ ಇಸ್ ದಿ ಓನ್ಲಿ ವ್ಯಾಲಿಡ್. ಓಕೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್, ಇದನ್ನೇ ಮಾಡಿಸ್ಕೋಬೇಕು. ಇದು ತಹಸೀಲ್ದಾರ್ ಆಫೀಸ್ ಅಲ್ಲಿ OBC NCL ಅಂತ ಹೇಳಿದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕ್ತಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಸಮ್ ಬೇಸಿಕ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂಡ್ ರಿಸರ್ವೇಶನ್ ಪ್ರೋಸೆಸ್. ಓಕೆ, ಅಂಡ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಅವರು ನೀವು EWS ಸರ್ಟಿಫಿಕೇಟ್ ನ ಅಪ್ಲೈ ಮಾಡ್ಕೋಬಹುದು. ಅಂಡ್ ನಿಮಗೆ OBC EWS ರಿಗಾರ್ಡಿಂಗ್ ಸ್ವಲ್ಪ ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ, ಈ ಒಂದು PDF ಅಲ್ಲಿ ನೋಡ್ಕೊಳ್ಳಿ. ಓಕೆ, ಅಂಡ್ ಮತ್ತೆ ನೋಡೋದಾದ್ರೆ ಎಸ್, ಫಾರಿನ್ ಕ್ಯಾಂಡಿಡೇಟ್ಸ್ ಕೂಡ ಎಲಿಜಿಬಲ್ ಇರ್ತಾರೆ. ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೀಟ್ ಅಲೋಕೇಶನ್ ಪಾಲಿಸಿ, ಸೀಟ್ ಅಲೋಕೇಶನ್ ಎಲ್ಲ ಯಾವ ರೀತಿ ಆಗುತ್ತೆ ಅದನ್ನು ಕೂಡ ಇಲ್ಲಿ PDF ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ PDF ನಾನು ನಮ್ಮ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿರ್ತೇನೆ, ನೋಡ್ಕೊಳ್ಳಿ. ಪ್ಲಸ್ ಅಂಡ್ ಎಕ್ಸಾಮಿನೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಒಂದು ಶೆಡ್ಯೂಲ್ ಡೇಟ್ ಕೊಟ್ಟಿದ್ದಾರೆ. ಓಕೆ, ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಫ್ರಮ್ 16th April 2026. ಓಕೆ, ಇವತ್ತಿಂದ ಒಂದು ನೈಪರ್ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ. ಅಂಡ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು 16th May 2026. May 16th ಗೆ ಲಾಸ್ಟ್ ಡೇಟ್ ಇದೆ. ಓಕೆ, ಸೊ ಲಾಸ್ಟ್ ಡೇಟ್ ವರೆಗೂ ವೇಟ್ ಮಾಡೋದಕ್ಕೆ ಹೋಗಬೇಡಿ, ಸೈಟ್ ಎಲ್ಲ ಬಿಸಿ ಆಗ್ತಿರುತ್ತೆ. ಸೊ ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಯಾರೆಲ್ಲ GPAT ಕ್ವಾಲಿಫೈಡ್ ಆಗಿದ್ದೀರಾ ಇನ್ ದಿ ಇಯರ್ 2025 ನಲ್ಲಿ ಯಾರು ಕ್ವಾಲಿಫೈಡ್ ಆಗಿದ್ದೀರಾ, ಸೊ ಆದಷ್ಟು ಬೇಗ ನೈಪರ್ ಅಪ್ಲಿಕೇಶನ್ ಹಾಕೊಳ್ಳಿ.
ಓಕೆ ಅಂಡ್ ಸ್ಟಾರ್ಟ್ ಡೌನ್ಲೋಡಿಂಗ್ ಹಾಲ್ ಟಿಕೆಟ್ ಡೌನ್ಲೋಡಿಂಗ್ ಆಪ್ಷನ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಕರೆಕ್ಷನ್ ಫಾರ್ಮ್ ಕೂಡ ಇರುತ್ತೆ. ಓಕೆ, ಸೊ ಅಪ್ಲಿಕೇಶನ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಸಮ್ ಸ್ಪೆಸಿಫಿಕಲಿ ಇರ್ತಕ್ಕಂತ ಪಾಯಿಂಟ್ಸ್ ಮಾತ್ರ ಅವ್ರು ಕರೆಕ್ಷನ್ ಕೊಟ್ಟಿರ್ತಾರೆ. ಓಕೆ, ಅಂಡ್ ಸಿಬಿಟಿ ಎಕ್ಸಾಮಿನೇಷನ್, ಎಸ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ 13th June ನೈಪರ್ ಎಕ್ಸಾಮಿನೇಷನ್ ವಿಲ್ ಬಿ ದೇ. ಓಕೆ, ಸೊ ನೈಪರ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಇದು ಕೂಡ ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ ಪ್ರಿವಿಯಸ್ಲಿ. 13th June ಅಲ್ಲಿ ನಿಮ್ದು ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಆಫ್ಟರ್ ದಟ್ ನಿಮ್ಗೆ ವಿತ್ ಇನ್ 1 month 15 days ಅಲ್ಲಿ ಏನಾಗುತ್ತೆ ನೈಪರ್ ಕೂಡ ಸಿಗುತ್ತೆ. ಓಕೆ, ಹಿಯರ್ ದೇ ಆಲ್ಸೋ ಗಿವನ್ ಅಪ್ಲಿಕೇಶನ್ ಪ್ರೊಸೀಜರ್. ನಿಮ್ಗೆ ಅಪ್ಲಿಕೇಶನ್ ಪ್ರೊಸೀಜರ್ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಅಪ್ಲಿಕೇಶನ್ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಬೇಕು ಪ್ರತಿಯೊಂದನ್ನ ಇದು ಒಂದ್ಸರಿ ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಫಾರ್ MS ಫಾರ್ಮಾ, ಎಂ ಫಾರ್ಮಾ, MTech, MBA ಫಾರ್ಮಾ. ಸೊ ಈ ಸರಿ ಪ್ರತಿಯೊಂದನ್ನ ಇನ್ಕ್ಲೂಡಿಂಗ್ ಸೇರ್ಬಿಟ್ಟು ಕಂಪ್ಲೀಟ್ ಚಾರ್ಜ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಯಾವ ರೀತಿ ಇತ್ತು, ಲಾಸ್ಟ್ ಇಯರ್ ಆಸ್ ಕಂಪೇರ್ ಟು ಲಾಸ್ಟ್ ಇಯರ್ MS ಫಾರ್ಮಾ ಅಂಡ್ MBA ಫಾರ್ಮಾಗೆ ಸಪರೇಟ್ ಆಗಿ ಅಪ್ಲಿಕೇಶನ್ ಹಾಕೋರಿತ್ತು. ಬಟ್ ಈ ಸಾರಿ ಮರ್ಜ್ ಆಗಿದೆ. ಫಾರ್ ಜನರಲ್ OBC, PWD, EWS ಕ್ಯಾಂಡಿಡೇಟ್ ಅವ್ರಿಗೆ 4000 ಅಪ್ಲಿಕೇಶನ್ ಫೀಸ್ ಇದೆ. ಅಂಡ್ ಫಾರ್ SC ST 2000 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಹೇಳೋದಾದ್ರೆ ರಿಕ್ವೈರ್ಮೆಂಟ್ ಬಿಫೋರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಹತ್ರ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅದು ಕೂಡ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ. ಓಕೆ, ಸೊ ಸೈಜಸ್ ಎಲ್ಲ ಎಷ್ಟಿರಬೇಕು, ಡಾಕ್ಯುಮೆಂಟ್ ಫೈಲ್ ಸೈಜು ಇವೆಲ್ಲ ಒಂದ್ಸರಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋಕ್ಕಿಂತ ಬಿಫೋರ್ ಒಂದ್ಸರಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇಂಪಾರ್ಟೆಂಟ್ ಹೇಳೋದಾದ್ರೆ ಎಸ್ ಸೆಂಟರ್, ಸರ್ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಇರುತ್ತೆ ಅಂತ ಕೇಳ್ತಿದ್ದೀರಾ. ಓಕೆ, ಸೊ ಎಕ್ಸಾಮಿನೇಷನ್ ಸೆಂಟರ್ ಬಂದ್ಬಿಟ್ಟು ನಿಮ್ಗೆ ಕರ್ನಾಟಕ ಬಂದ್ರೆ ನಿಮ್ಗೆ ಬೆಂಗಳೂರು ಆಪ್ಷನ್ ಇದೆ. ಅಂಡ್ ನಿಯರ್ ಬೈ ನೀವೇನಾದ್ರೂ ಹೈದರಾಬಾದ್ ತಗೋಬಹುದು ಅಂಡ್ ಮುಂಬೈ ತಗೋಬಹುದು. ಯಾರೆಲ್ಲ ನಿಮ್ಗೆ ನಿಯರ್ ಬೈ ಸಿಟಿ ಆಗುತ್ತೆ ಅದನ್ನ ಚೂಸ್ ಮಾಡ್ಕೋಬಹುದು. ಓಕೆ, ಸೊ ಕರ್ನಾಟಕದಲ್ಲಿ ಬೆಂಗಳೂರು ಮೇಜರ್ ಸಿಟಿ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇಂಪಾರ್ಟೆಂಟ್ ಹೇಳೋದಾದ್ರೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಓಕೆ, ಸೊ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸ್ಪೆಸಿಫಿಕಲಿ ನೀವು ನೋಡಬಹುದು ದ ಕ್ವಶನ್ ಪೇಪರ್ ವಿಲ್ ಕನ್ಸಿಸ್ಟ್ ಆಫ್ 200 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಎಸ್, ಸೇಮ್ ಪ್ರೀವಿಯಸ್ ಇಯರ್ ಕೂಡ 200 ಕ್ವಶನ್ಸ್ ಇರ್ತಾ ಇತ್ತು. ಬಟ್ ಹಿಯರ್ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ. ಸೆಕ್ಷನ್ A ಇಟ್ ಕಂಟೈನ್ಸ್ 80 ಕ್ವಶನ್ಸ್ ಅಂಡ್ ಸೆಕ್ಷನ್ B ಇಟ್ ಕಂಟೈನ್ಸ್ 120 ಕ್ವಶನ್ಸ್. ಸೆಕ್ಷನ್ A ಕಂಟೈನ್ಸ್ ಜನರಲ್ ಇಂಗ್ಲಿಷ್, ಅಪ್ಟಿಟ್ಯೂಡ್, ರೀಸನಿಂಗ್ ಅಂಡ್ ಜನರಲ್ ನಾಲೆಜ್. ಓಕೆ, ಎಸ್, ಇದು ಕಂಪ್ಲೀಟ್ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಏನಿತ್ತು, ಫಾರ್ಮಾ ಕ್ವಶನ್ಸ್ 150 ಅಂಡ್ ನಾನ್ ಫಾರ್ಮಾ ಬಂದ್ಬಿಟ್ಟು 50 ಕ್ವಶನ್ಸ್ ಇತ್ತು. ಬಟ್ ಈ ಸರಿ ಏನ್ ಮಾಡಿದ್ದಾರೆ, ಫಾರ್ಮಾ 120 ಓಕೆ ಅಂಡ್ ನಾನ್ ಫಾರ್ಮಾ 80 ಕ್ವಶನ್ಸ್ ಮಾಡಿದ್ದಾರೆ. ಓಕೆ, ಸೊ ನಾನ್ ಫಾರ್ಮಾ ನೆಗ್ಲಿಜೆನ್ಸ್ ಮಾಡೋ ಹಾಗೆ ಇಲ್ಲ. ನಾನ್ ಫಾರ್ಮಾ ಕೂಡ ನೋಡ್ಕೊಳ್ಳೇಬೇಕು. ಜನರಲ್ ನಾಲೆಜ್, ಜನರಲ್ ಇಂಗ್ಲಿಷ್ ಅಂಡ್ ಜನರಲ್ ಅಪ್ಟಿಟ್ಯೂಡ್. ಓಕೆ, ಸೊ ಎಲ್ಲ ಕಾನ್ಸೆಪ್ಟ್ ನೀವು ಕವರ್ ಮಾಡ್ಲೇಬೇಕು. ಸರ್ ನಮ್ಗೆ ಇದ್ರ ರಿಗಾರ್ಡಿಂಗ್ ಗೊತ್ತಿಲ್ಲ ಅಂದ್ರೆ ಎಸ್, ನಾವು KPC ಕ್ಲಾಸಸ್ ಒಂದು ನಾನ್ ಫಾರ್ಮಾ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಜಾಯಿನ್ ಆಗಬಹುದು. ಓಕೆ, ಅಂಡ್ ಟೋಟಲ್ 200 ಕ್ವಶನ್ಸ್ ಇರುತ್ತೆ. 200 ಕ್ವಶನ್ಸ್ ಅಂಡ್ ದ ಡ್ಯೂರೇಷನ್ ಆಫ್ ದಿಸ್ ಎಕ್ಸಾಮಿನೇಷನ್ ಇಸ್ 150 ಮಿನಿಟ್ಸ್. ಲಾಸ್ಟ್ ಇಯರ್ ಯಾವ ರೀತಿ ಇತ್ತು, 120 ಮಿನಿಟ್ಸ್ ಇತ್ತು. ಬಟ್ ಈ ಸರಿ 30 ಮಿನಿಟ್ಸ್ ಅಡಿಷನಲ್ ಆಗಿ ಕೊಟ್ಟಿದ್ದಾರೆ. ಓಕೆ, 2 hours 30 ಮಿನಿಟ್ಸ್ ನಿಮ್ಗೆ ಎಕ್ಸಾಮಿನೇಷನ್ ಟೈಮಿಂಗ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಎಕ್ಸಾಮ್ ಪ್ಯಾಟರ್ನ್ ಅಂಡ್ ಮಾರ್ಕ್ಸ್ ಸ್ಕೀಮ್. ಮತ್ತೆ ಇಂಪಾರ್ಟೆಂಟ್ ಇದರಲ್ಲಿ ನೀವು ನೋಡೋದಾದ್ರೆ ನೋಡ್ಕೋಬಹುದು. ಎಸ್, ಮಾರ್ಕಿಂಗ್ ಸ್ಕೀಮ್ ಕೂಡ ಕೊಟ್ಟಿದ್ದಾರೆ. ಈಚ್ ಕ್ವಶನ್ ವಿಲ್ ಕ್ಯಾರಿ 0.5 ಮಾರ್ಕ್ಸ್. ಸೊ 200 ಕ್ವಶನ್ಸ್ 200 ಮಾರ್ಕ್ಸ್. ನೋ, ಈಚ್ ಕ್ವಶನ್ಸ್ ಕ್ಯಾರಿ 0.5 ಮಾರ್ಕ್ಸ್. ಮೀನ್ಸ್ 200 ಕ್ವಶನ್ಸ್ ಎಷ್ಟಾಗುತ್ತೆ, 0.5 ಅಂದ್ರೆ ಸೊ 100 ಮಾರ್ಕ್ಸ್ ಆಗುತ್ತೆ. ಓಕೆ, ಫಾರ್ ಈಚ್ ಇನ್ಕರೆಕ್ಟ್ ಆನ್ಸರ್ 0.125 ಮಾರ್ಕ್ಸ್. 0.125 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಓಕೆ, 1/2 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಒಂದ್ ಆನ್ಸರ್ ಕರೆಕ್ಟ್ ಆದ್ರೆ 0.15, ಬಟ್ ರಾಂಗ್ ಆಯ್ತು ಅಂದ್ರೆ 0.125 ಓಕೆ ನೆಗೆಟಿವ್ ಆಗುತ್ತೆ. ಓಕೆ, ಅಂಡ್ ಇಫ್ ಯು ಆರ್ ಅನ್ಆನ್ಸರ್ಡ್ ಕ್ವಶನ್ಸ್ಗೆ ಯಾವುದೇ ಮಾರ್ಕ್ಸ್ ಇರೋದಿಲ್ಲ. ಓಕೆ, ಸೊ ದಿ ಮಾರ್ಕಿಂಗ್ ಸ್ಕೀಮ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಇದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ರಿಸಲ್ಟ್ ಡಿಕ್ಲರೇಷನ್ ಇದು ಕೂಡ ಕೊಟ್ಟಿದ್ದಾರೆ. ಅಂಡ್ ಆಫ್ಟರ್ ದಟ್ ಮತ್ತೆ ನೋಡೋದಾದ್ರೆ ಎಸ್, ಮತ್ತೆ ಏನ್ ಇಂಪಾರ್ಟೆಂಟ್ ಇದೆ, ಎಸ್ ಪೇಮೆಂಟ್ ಫೀಸ್. ಓಕೆ, ಸೊ ಕಾಲೇಜ್ ಎಲ್ಲ ನಮಗೆ ಅಲಾಟ್ಮೆಂಟ್ ಆದ್ಮೇಲೆ ಬೇಸ್ ಆನ್ ಯುವರ್ ರ್ಯಾಂಕ್ ಯು ವಿಲ್ ಗೆಟ್ ಡಿಫರೆಂಟ್ ನೈಪರ್ ಇನ್ಸ್ಟಿಟ್ಯೂಟ್ ಅಂಡ್ ಡಿಫರೆಂಟ್ ಬ್ರಾಂಚಸ್. ಓಕೆ, ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ MS ಫಾರ್ಮಾ, ಎಂ ಫಾರ್ಮಾ, MTech ದವ್ರಿಗೆ ಫಸ್ಟ್ ಸೆಮಿಸ್ಟರ್ ನೀವು ಎಷ್ಟು ಪೇ ಮಾಡ್ಬೇಕಾಗುತ್ತೆ ಅಂದ್ರೆ ಯು ಹ್ಯಾವ್ ಟು ಪೇ 1,07,263 rupees ಪೇ ಮಾಡ್ಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಹಾಸ್ಟೆಲ್ ಚಾರ್ಜ್. ಓಕೆ, ಹಾಸ್ಟೆಲ್ ಫೀಸ್ ಇನ್ಕ್ಲೂಡಿಂಗ್ ಇಡ್ಬಿಟ್ಟು ಸೊ ಟೋಟಲ್ 1,07,000 ಪೇ ಮಾಡ್ಬೇಕಾಗುತ್ತೆ. ಅಂಡ್ ಫಾರ್ SC ST 81,000 rupees ಪೇ ಮಾಡ್ಬೇಕಾಗುತ್ತೆ. ಓಕೆ, ಅಂಡ್ ಫಾರ್ MBA ಫಾರ್ಮಾದೂ ಕೊಟ್ಟಿದ್ದಾರೆ. ಫಾರ್ MBA ಫಾರ್ಮಾ ಇಲ್ಲಿ ಸ್ವಲ್ಪ ಫೀಸ್ ಡಿಫ್ರೆಂಟ್ ಆಗಿದೆ, ನೀವು ನೋಡಬಹುದು. ಫಾರ್ ಹಿಯರ್ ಯು ಹ್ಯಾವ್ ಟು ಪೇ ಸೆಮಿಸ್ಟರ್ ಫೀಸ್ 1,80,000 ಅಂಡ್ 68,000 ಫಾರ್ SC ST. ಓಕೆ,
ಸೊ ದಿಸ್ ಈಸ್ ಆಲ್ ಅಬೌಟ್ ನೈಪರ್ JEE 2026 ಅಪ್ಲಿಕೇಶನ್. ಅಂಡ್ ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಒಂದ್ಸರಿ PDF ನ ನೋಡ್ಕೊಳ್ಳಿ. ಏನಾದ್ರು ನಿಮ್ಗೆ ಡೌಟ್ಸ್ ಇತ್ತು ಅಂದ್ರೆ ನಮ್ KPC ಕ್ಲಾಸಸ್ ನನ್ನ ನಂಬರ್ ಕೂಡ ಇರುತ್ತೆ, ಸೊ ಕಾಲ್ ಮಾಡ್ಬೋದು. ಆರ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು. ಓಕೆ, ಸೊ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. 2025 ನಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥ JPAT ಕ್ಯಾಂಡಿಡೇಟ್ಸ್ ಕಂಪಲ್ಸರಿಲಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಎಸ್, ಬೆಸ್ಟ್ ಆಫ್ ಲಕ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್.